ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ನಡೆದ ಒಂದು ಹೆಣ್ಣಿನ ಬಗ್ಗೆ ಆಗಿರುತ್ತೆ. ಆ ಹೆಣ್ಣು ಸಾಧಾರಣ ಹೆಣ್ಣು ಅಲ್ಲ, 6 ಕೊಲೆ ಮಾಡಿ ಈಗ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ನಾನು ಯಾರ ಬಗ್ಗೆ ಮಾತಾಡ್ತಿರೋದು ಅಂದ್ರೆ ಸೈನೆಡ್ ಮಲ್ಲಿಕಾ ಅಲಿಯಾಸ್ ಕೆಡಿ ಕೆಂಪಮ್ಮ. 1970ರಲ್ಲಿ ಕೆಂಪಮ್ಮ ಜನನ ಆಗಿದ್ದರು. ಹುಟ್ಟಿ ಬೆಳೆದಿದ್ದೆಲ್ಲ ಕಗ್ಲಿಪುರದಲ್ಲೇ. ಕೆಂಪಮ್ಮನ ಜೀವನ ಸುಲಭವಾಗಿರ್ಲಿಲ್ಲ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಗಂಡ ತೀರಿಕೊಂಡ. ಆದ್ರೆ ಕೆಂಪಮ್ಮನಿಗೆ ಜೀವನ ಮಾಡಕ್ಕೆ ಸರಿಯಾದ ಕೆಲಸ ಮತ್ತು ದುಡ್ಡು ಇಲ್ಲ. ಆಗ ಒಂದು ಮಾಸ್ಟರ್ ಪ್ಲಾನ್ ಆಗ್ತಾಳೆ, ಅದೇ ಕೊಲೆ ಮಾಡುವುದು. ಆದ್ರೆ ಹೇಗೆ? ಕೆಂಪಮ್ಮ ಕಗ್ಲಿಪುರದಲ್ಲಿರುವ ಒಂದು ದೇವಾಲಯ ಹತ್ತಿರ ಜ್ಯೋತಿಷ್ಯ ಹೇಳ್ತಾಳೆ. ಆದ್ರೆ ಕೆಂಪಮ್ಮನಿಗೆ ನಿಜವಾಗ್ಲೂ ಜ್ಯೋತಿಷ್ಯದ ಬಗ್ಗೆ ಗೊತ್ತಿಲ್ಲ. ಅದೇನೋ ಅಂತಾರೆ ಅಲ್ವಾ, ಪುಂಗೋದು ಅಂತ. ಅದನ್ನೇ ಕೆಂಪಮ್ಮನ ಪ್ರಯತ್ನ. ಆದ್ರೆ ಹೇಗ್ ದುಡ್ಡು ಮಾಡ್ತಾಳೆ? ಅದು ಕೊಲೆ ಮಾಡಿ. ಕೆಂಪಮ್ಮನ ಟಾರ್ಗೆಟ್ ಯಾರು ಅಂದ್ರೆ ಮಹಿಳೆಯರು. ಯಾವ ತರ ಮಹಿಳೆಯರು ಅಂದ್ರೆ ಮನೆಯಲ್ಲಿ ತುಂಬಾನೇ ಕಷ್ಟ ಮತ್ತೆ ಜೀವನದಲ್ಲಿ ಕಷ್ಟ ಇದ್ದರೆ ಇವರೆಲ್ಲ ದೇವಾಲಯಕ್ಕೆ ಬರ್ತಾರೆ ಅಲ್ವಾ, ಅವರೇ ಈ ಕೆಂಪಮ್ಮನ ಟಾರ್ಗೆಟ್. ಅವರೆಲ್ಲ ದೇವಾಲಯ ಒಳಗಡೆ ಮುಗಿದು ಈಚೆ ಬಂದರೆ ಆಗ ಈ ಕೆಂಪಮ್ಮ ಅವರನ್ನ ಕರೀತಾರೆ. ಆಗ ಈ ಕೆಂಪಮ್ಮನ ಆಟ ಶುರುವಾಗುತ್ತೆ. ಅವರ ಹತ್ತಿರ ನಿನ್ನ ಕಷ್ಟ ಎಲ್ಲ ಹೋಗ್ಬೇಕು ಅಂದ್ರೆ ಒಂದು ಪರಿಹಾರ ಮಾಡಬೇಕು ಅಂತ ಅವರನ್ನ ನಂಬಿಸಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ಜಾಗದಲ್ಲಿ ಯಾರು ಇರಲ್ಲ, ಜನರೇ ಓಡಾಡದೇ ಇರುವ ಜಾಗಕ್ಕೆ ಕರ್ಕೊಂಡೋಗಿ ಪರಿಹಾರ ಹೆಸರಿನಲ್ಲಿ ಪ್ರಸಾದ ಅಥವಾ ತೀರ್ಥ ಕುಡಿಯಕ್ಕೆ ಕೊಡ್ತಾಳೆ. ಆದ್ರೆ ಅದನ್ನ ಕುಡಿಯವರೆಗೆ ಗೊತ್ತಿರಲ್ಲ ಅದರಲ್ಲಿ ಸೈನೈಡ್ ಮಿಕ್ಸ್ ಆಗಿರುತ್ತೆ ಅಂತ. ಸರಿ, ಅವರು ನಂಬಿ ಕುಡಿತಾರೆ. ಕೆಲವೇ ಗಂಟೆಗಳಲ್ಲಿ ಅವರು ತೀರೋಗ್ತಾರೆ. ಆಗ ಕೆಂಪಮ್ಮ ಅವರಲ್ಲಿರುವ ಒಡವೆ ವಸ್ತುಗಳನ್ನ ಎತ್ಕೊಂಡು ಓಡೋಗ್ತಾಳೆ. ಹೀಗೆ 1999ರಿಂದ 2007ರವರೆಗೂ ಸುಮಾರು 6 ಹೆಂಗಸರನ್ನ ಕೊಂದಳು. ಅವರ ವಯಸ್ಸೆಲ್ಲ ಬರೀ 30ರಿಂದ 60 ಒಳಗಡೆ ಇರುತ್ತೆ. ಪಾಪ ಅವರ ಸಮಸ್ಯೆ ಪರಿಹಾರಕ್ಕೋಸ್ಕರ ಪೂಜೆ ಮಾಡಕ್ ಹೋಗಿ ಅವರಿಗೆ ಪೂಜೆ ಮಾಡುವಷ್ಟು ಮಾಡ್ತಾಳೆ ಕೆಡಿ ಕೆಂಪಮ್ಮ. ಆಗಿನವರೆಗೂ ಯಾವುದೇ ಎವಿಡೆನ್ಸ್ ಸಿಗಲ್ಲ, ಅಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತಾಳೆ. ಆದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟೇ ಬುದ್ಧಿ ಇದ್ದರೂ ಒಂದು ತಪ್ಪಾದರೂ ಮಾಡ್ತಾರೆ. ಹೀಗೆ 2008ರಲ್ಲಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ಲು, ಪ್ರೂಫ್ ಸಮೇತ. ಈಗ ಜೀವ ಪೂರ್ತಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಕೆಡಿ ಕೆಂಪಮ್ಮ. ಜನರೆಲ್ಲ ಸೈನೈಡ್ ಮಲ್ಲಿಕಾ ಅಂತ ಕರೀತಾರೆ, ಬರೀ ಸೈನೈಡ್ ಬಳಕೆ ಮಾಡಿ ಕೊಲೆ ಮಾಡಿದಕ್ಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡ್ರಪ್ಪ. ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇದು ಸಿಕೆ ಟಾಕ್.